ರಾಜ್ಯ ಕಾಂಗ್ರೆಸ್ಗೆ ಅಧಿಕಾರಾರೂಢ ಕಾಂಗ್ರೆಸ್ ಸರ್ಕಾರಕ್ಕೆ ಮೂಲ ಟೆನ್ಷನ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಆ ನಡುವೆ ಸಚಿವರುಗಳಿಗೆ ವರಿಷ್ಠರು ಟಾರ್ಗೆಟ್ ಮೇಲೆ ಟಾರ್ಗೆಟ್ ಕೊಡ್ತಾ ಇದ್ದಾರೆ. ಸಚಿವರುಗಳ ಜೊತೆಗೆ ಕೆ.ಸಿ. ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಮೀಟಿಂಗ್ ಮಾಡಿದ್ರು. 2 ತಿಂಗಳ ಕಾಲ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ ಉಭಯ ನಾಯಕರು. 2 ತಿಂಗಳ ಕಾಲ ಅಂದ್ರೆ 2 ತಿಂಗಳ ನೀವು ಟಾರ್ಗೆಟ್ ರೀಚ್ ಆಗಿಲ್ಲ ಅಂತಂದ್ರೆ ನೀವು ಬೇಡ ಮುಂದುವರಿಯೋದು, ಬದಲು ಮಾಡಿಬಿಡೋಣ ಅಂತ. ಯಾವ ರೀತಿ ಟಾರ್ಗೆಟ್ ಕೊಟ್ಟಿದೆ, ಟಾರ್ಗೆಟ್, ಯಾವ ರೀತಿ ಕಾರ್ಯವೈಖರಿಯನ್ನು ಚುರುಕುಗೊಳಿಸೋದಕ್ಕೆ ನಾಯಕರುಗಳು ಸೂಚನೆ ಕೊಟ್ಟಿದ್ದಾರೆ, ಇದು ಡೆವಲಪ್ಮೆಂಟ್ ವಿಚಾರದಲ್ಲಿ ಎಷ್ಟು ಮತ್ತು ಕಾಂಗ್ರೆಸ್ನ ವರ್ಚಸ್ಸಿನ ಲೆಕ್ಕದಲ್ಲಿ ಎಷ್ಟು ಲೆಕ್ಕಾಚಾರ. ಸಿಎಂ ಸಿದ್ದರಾಮಯ್ಯನವರ ನಿವಾಸದಲ್ಲಿ ನಡೆದಂಥ ಸಭೆ ಇದು. ಒಂದ್ ಕಡೆ ಮೂಡ ಟೆನ್ಷನ್ನು, ಇನ್ನೊಂದು ಕಡೆ ಸಚಿವರು ಕೆಲಸ ಮಾಡ್ತಾ ಇಲ್ಲ ಅಂತ ಸಾಲ ಆರೋಪ. ಈ ನಡುವೆ ನಿಮ್ಮ ರಿಪೋರ್ಟ್ ಕಾರ್ಡ್ ಜೊತೆಗೆ ಬನ್ನಿ ಅಂತ ಕಾಂಗ್ರೆಸ್ನ ಸಚಿವರುಗಳಿಗೆ ಹೇಳಿದರು. ಕೆ.ಸಿ. ವೇಣುಗೋಪಾಲ್, ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಸಚಿವರುಗಳ ಜೊತೆಗೆ ಒಂದು ಸಭೆ ಕರೀತಾರೆ. ಆ ಸಭೆಯಲ್ಲಿ ಸಚಿವರುಗಳು ತಮ್ಮ ಇಲಾಖೆಯ ರಿಪೋರ್ಟ್ ಇಟ್ಕೊಂಡು ಬರ್ತಾರೆ. ನಮ್ಮ ಇಲಾಖೆಯಲ್ಲಿ ಕಳೆದ 1 ವರ್ಷದಲ್ಲಿ ಇಂತಿಷ್ಟು ಅಭಿವೃದ್ಧಿ ಕೆಲಸಗಳಾಗಿದೆ, ಇಂತಿಷ್ಟೆಲ್ಲ ಮಾಡಿದ್ದೀವಿ ಅಂತ. ಆದರೆ ಯಾವೊಬ್ಬ ಸಚಿವರ ವಿಚಾರದಲ್ಲೂ ಕೂಡ ಹೈಕಮಾಂಡ್ ಪೂರ್ಣ ತೃಪ್ತರಾಗಿಲ್ಲ ಅನ್ನೋದು ಈ ಸಭೆಯ ಔಟ್ಕಮ್. ರೂಪೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ರೂಪೇಶ್, ಈ ಸಭೆಯ ಉದ್ದೇಶ ಏನು, ಸಭೆಯಲ್ಲಿ ಈಗಾಗಲೇ ಕಮ್ಯುನಿಕೇಟ್ ಮಾಡಲಾಗಿರುವ ಮೆಸೇಜ್ ಏನು, ಈ ಸಭೆಯಲ್ಲಿ ಏನು ನಡೀತು ಬೇಸಿಕಲಿ ರೂಪೇಶ್? ಪ್ರಣೋತ್, ಇಲ್ಲಿ ಯಾಕಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಸಂಬಂಧಪಟ್ಟಂತೆ ಅವ್ರ ವಿರುದ್ಧವಾಗಿ ಆರೋಪಗಳು ಕೇಳಿಬರ್ತಾ ಇತ್ತು. ಹಾಗಾಗಿ ಹೈಕಮಾಂಡ್ ಮೂಡ್ ಸೆಟ್ ಹೆಂಗಿದೆ ಯಾಕಂತ ಹೇಳಿದ್ರೆ ಹೈಕಮಾಂಡ್ 2 ರೀತಿಯಾಗಿರ್ತಕ್ಕಂಥ ನಿಲುವುಗಳನ್ನು ತೆಗೆದುಕೊಳ್ಬಹುದು. ಒಂದು, ಯಡಿಯೂರಪ್ಪ ಅವರ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದಾಗ ಹೈಕಮಾಂಡ್ ಯಾವ ರೀತಿ ನಡ್ಕೊಂಡು ಬಿಡಿತ್ತು ಅಂತ ಹೇಳಿ, ಯಡಿಯೂರಪ್ಪ ಅವರ ಮೇಲೆ ಭ್ರಷ್ಟಾಚಾರ ಆರೋಪ ಬಂದಾಗ ಯಡಿಯೂರಪ್ಪ ರಾಜೀನಾಮೆ ಕೊಡ್ಲಿ ಅಂತ ಹೇಳಿದ್ರು. ಕ್ಯಾಬಿನೆಟ್ ಅವರು ಪರ ನಿಂತಿರಲಿಲ್ಲ, ಹೀಗಾಗಿ ಒಂದಿಷ್ಟು ಶಾಸಕರು ಕೂಡ ವಿರೋಧ ಮಾಡ್ತಾ ಇದ್ರು. ಯಡಿಯೂರಪ್ಪನವ್ರು ಕೆಲ ಎಳೆದಿದ್ರು ಒಳ್ಳೇದು ಅಂತೇಳಿ ಸ್ವಪಕ್ಷದ ಶಾಸಕರು ಹೇಳ್ತಾ ಇದ್ರು. ಆದ್ರೆ ಇದೀಗ ಒಂದು ಮೂಡ್ ಸೆಟ್, ಯಾಕಂತ ಹೇಳಿದ್ರೆ ಶಾಸಕರಿಗೆ ಗೊಂದಲ, ಸಿದ್ದರಾಮಯ್ಯನವರೇ ಕೆಳಗೆ ಇಳೀರಿ ಅಂತ ಹೇಳಿಬಿಡುತ್ತಾ ಅಂತ ಹೇಳಿ ಒಂದಿಷ್ಟು ಗೊಂದಲ ಶಾಸಕರಿಗಿರುತ್ತೆ. ಅದೇ ರೀತಿಯಾಗಿ ಸಚಿವರುಗಳಿಗೂ ಕೂಡ ಗೊಂದಲಗಳಿರುತ್ತೆ. ಭ್ರಷ್ಟಾಚಾರದ ಆರೋಪ ಬಂದಾಗ ಅವರೇ ಸಿಎಂ ಸ್ಥಾನದಲ್ಲಿದ್ದಾಗ ಮತ್ತಷ್ಟು ಪಕ್ಷಕ್ಕೆ ಮುಜುಗರ ಆಗುತ್ತೆ. ಹೀಗಾಗಿ ಹೈಕಮಾಂಡ್ ಮೈಂಡ್ ಸೆಟ್ ಹೇಗಿದೆ ಅಂತ ಹೇಳಿ ಒಂದಿಷ್ಟು ಗೊಂದಲಗಳಿರುತ್ತೆ. ಈ ಮೈಂಡ್ ಸೆಟ್ಗಳಿಗೆ ಬ್ರೇಕ್ ಹಾಕುವಂತ ಕೆಲಸ ಹೈಕಮಾಂಡ್ ಮಾಡಬೇಕಾಗುತ್ತೆ. ಅದೇ ಕಾರಣಗಳಿಗೋಸ್ಕರ ಹೈಕಮಾಂಡ್ ನಾಯಕರು ರಣದೀಪ್ ಸುರ್ಜೇವಾಲಾ ಅವರು ಎಐಸಿಸಿ ರಾಜ್ಯ ಉಸ್ತುವಾರಿ, ಅದೇ ರೀತಿಯಾಗಿ ರಾಜ್ಯದ ಸಂಘಟನಾ ಕಾರ್ಯದರ್ಶಿ, ಇಡೀ ದೇಶದ ಎಐಸಿಸಿಯ ಸಂಘಟನಾ ಕಾರ್ಯದರ್ಶಿ ಅಂದ್ರೆ 2ನೇ ಹುದ್ದೆ ಎಐಸಿಸಿ ಅಧ್ಯಕ್ಷ ಆಗಿದ್ದ ಮೇಲೆ 2ನೇ ಹುದ್ದೆ ಇರೋದು ಕೆ.ಸಿ. ವೇಣುಗೋಪಾಲ್ ಅವರ ಕೈಯಲ್ಲಿ. ಅವರೇ ರಾಜ್ಯಕ್ಕೆ ಬಂದು ಸಚಿವರುಗಳ ಸಭೆ ನಡೆಸಿದ್ದಾರೆ. ಸಚಿವರುಗಳ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಒಂದು ರಾಜಕೀಯವಾಗಿ ಅಥವಾ ಅವರ ಟಾಸ್ಕ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುವಂತೆ ಒಂದು ಟಾಸ್ಕ್. ಅದಾದ ಬಳಿಕವಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಅಭಯವನ್ನ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಇಳಿಬೇಕೋ ಬೇಡ ಆ ರೀತಿಯಾಗಿರತಕ್ಕಂಥ ಪ್ರಶ್ನೆ ಇತ್ತು. ಯಾವುದೇ ಕಾರಣಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಸದ್ಯಕ್ಕೆ ಭ್ರಷ್ಟಾಚಾರದ ಆರೋಪದಲ್ಲಿ ಇಳಿಯೋದಿಲ್ಲ. ಅದೇ ರೀತಿಯಾಗಿ ಅವರು ಯಾಕಂತ ಹೇಳಿದ್ರೆ ಈಗ ಒಂದಿಷ್ಟು ಟಾಸ್ಕ್ಗಳನ್ನ ಕೊಟ್ಟಿದ್ದು ಅದನ್ನೆಲ್ಲವೂ ಕೂಡ ಕಂಪ್ಲೀಟ್ ಮಾಡಲೇಬೇಕು. ಹಾಗೆ ಸಿಎಂ ಸಿದ್ದರಾಮಯ್ಯ ವಿರುದ್ಧವಾಗಿ ಷಡ್ಯಂತ್ರಗಳಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಹಿಂದೆ ಒಂದು ಆರೋಪವನ್ನು ಮಾಡ್ತಾರೆ, ಪ್ರಜ್ವಲ್ ರೇವಣ್ಣ ಆರೋಪ ಮಾಡಿದಾಗಲೂ ಕೂಡ ಸರ್ಕಾರದ ಮೇಲೆನೆ ಒಂದಿಷ್ಟು ಆರೋಪಗಳು ಕೇಳಬಂದು ಆರೋಪಗಳು ಮಾಡಿ ಶುರು ಮಾಡೋದು. ಗ್ಯಾರಂಟಿ ಸ್ಕೀಮ್, ಬೇರೆ ಬೇರೆ ಸ್ಕೀಮ್ ಅನ್ನು ಕೊಟ್ಟಂತ ಸರ್ಕಾರ ಸಾಕಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದೆ. ಹೀಗಾಗಿ ಯಾರೇ ಕಾರಣಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಈ ಭ್ರಷ್ಟಾಚಾರದ ಪ್ರಕರಣದಲ್ಲಿ ಇಲ್ಲ ಅಂತ ಹೇಳಿ ನೀವೆಲ್ಲರೂ ಕೂಡ ಸಾಬೀತು ಮಾಡಬೇಕು, ಸತ್ಯದರ್ಶನ ಮಾಡಬೇಕು, ವಿವರಿಸಿ ಹೇಳಬೇಕು ಅಂತೇಳಿ ಕೆ.ಸಿ. ವೇಣುಗೋಪಾಲ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಒಂದು ಕ್ಲಿಯರ್ ಆಗುತ್ತೆ ಹೈಕಮಾಂಡ್ ಮೈಂಡ್ ಸೆಟ್ ಯಾವ ರೀತಿ ಆಗಿದೆ ಅಂತ ಹೇಳಿ. ಕೆಲವೊಂದು ಕಡೆ ಹೈಕಮಾಂಡ್ ಹೇಳಿದ್ದು ಇದೆ, ಯಾಕಂತ ಹೇಳಿದ್ರೆ ರಾಜೀನಾಮೆ ಕೊಟ್ಟು ಹೋಗಿ, ಅಧಿಕಾರವನ್ನು ಬಿಟ್ಟು ಹೋಗಿ ಅಂತೇಳಿ ಹೇಳಿದ್ದು ಕೂಡ ಇದೆ. ಸಿಎಂ ಸಿದ್ದರಾಮಯ್ಯರಿಗೆ ಆ ರೀತಿಯಾಗಿರತಕ್ಕ ಸೂಚನೆಗಳನ್ನು ಕೊಟ್ಟಿಲ್ಲ. ಸಿಎಂ ಸಿದ್ದರಾಮಯ್ಯನವರ ಪರ ಎಲ್ಲಾ ಶಾಸಕರುಗಳು ಸಚಿವರುಗಳು ನಿಲ್ಲಬೇಕು ಅಂತ ಹೇಳಿ ಹೇಳಿದ್ದಾರೆ. ಅದು ಕೂಡ ಟಾಸ್ಕ್ ಕೂಡ ಹೌದು. ಯಾಕಂತ ಹೇಳಿದ್ರೆ ಇಲ್ಲಿ ಇದೇ ರೀತಿಯಾಗಿ ಮುಂದೆ ಹೋಗ್ತಾ ಇದ್ದ ಹಾಗೆ ಅವರ ಪರ ನಿಲ್ಲಬೇಕು, ಪರ ನಿಲ್ಲದೇ ಇದ್ದ ಶಾಸಕರಿಗೆ ತಲೆದಂಡ ಆ ರೀತಿಯಾಗಿರ್ತಕ್ಕಂಥ ಸಚಿವರುಗಳಿಗೆ ಒಂದಿಷ್ಟು ಟಾಸ್ಕ್ ಅನ್ನು ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ಅವರ ಕಳಪೆ ಪ್ರದರ್ಶನ ಅಂತ ಪರಿಗಣಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಇದಲ್ಲದೆ ಸಚಿವರುಗಳಿಗೆ ದಸರಾ ಒಳಗಡೆ ಪಿಕಪ್ ಆಗಬೇಕು. ಯಾಕಂತ ಹೇಳಿದ್ರೆ ಕ್ಯಾಬಿನೆಟ್ ವೇಗವಾಗಿ ಸಿಎಂ ಡಿಸಿಎಂ ಅವ್ರ ಕೆಲಸ ಮಾಡಿದ ಹಾಗೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಜನರನ್ನ ನಮಗೆ ಸೆಳೆಯಲಿಕ್ಕೆ ಆಗೋದಿಲ್ಲ. ಸರ್ಕಾರ ಮೊದಲೊಳ್ಳೆ ಪಿಕಪ್ ಆಗಿತ್ತು, ಆದ್ರೆ ಆ ಒಂದು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಕೂಡ ಕೆ.ಸಿ. ವೇಣುಗೋಪಾಲ್ ಅವರು ಹೇಳಿದ್ದಾರೆ. ಹೀಗಾಗಿ ಒಂದೊಂದು ಸ್ಪಷ್ಟ ಆಡಳಿತ ಯಂತ್ರಕ್ಕೆ ಚುರುಕನ್ನು ಕೊಡಬೇಕು, ಸಿಎಂ ಅವರ ಒಂದು ಪರ ನಿಲ್ಲಬೇಕು ಅಂತೇಳಿ ಹೇಳಿದ್ದು ಸ್ಪಷ್ಟ ಇಲ್ಲಿ. ಪ್ರಣುತ್, ಥ್ಯಾಂಕ್ ಯು ರೂಪೇಶ್.